ಹಾಯ್, ಹಾಯ್, ನಿನ್ನ ಹೆಸರೇನು? ಮನ್ಯು. ನನ್ನ ಹೆಸರು ಲಹರಿ. ನಿನಗೆ ಮ್ಯಾಥ್ಸ್ ಇಷ್ಟನಾ? ಹೌದು, ಇಷ್ಟ ಆದ್ರೆ ಒಂದೊಂದ್ಸಲಿ ಕಷ್ಟ ಆಗುತ್ತೆ. ಓಕೆ, ನಾನಿವತ್ತು ನಿನಗೆ ಮ್ಯಾಥ್ಸ್ ಈಸಿ ಮತ್ತು ಫನ್ನಲ್ಲಿ ಹೇಳ್ಕೊಡ್ತೀನಿ. ಇದು ಒಂದು ಯೂನಿಟ್. ಇದನ್ನ ಯೂನಿಟ್ಸ್ ಅಂತ ಕರಿತೀವಿ. 1 ಯೂನಿಟ್ಸ್ 1. 2 ಯೂನಿಟ್ಸ್ 2. 3 ಯೂನಿಟ್ಸ್ 3. 4 ಯೂನಿಟ್ಸ್ 4. 5 ಯೂನಿಟ್ಸ್ 5. 6 ಯೂನಿಟ್ಸ್ 6. 7 ಯೂನಿಟ್ಸ್ 7. 8 ಯೂನಿಟ್ಸ್ 8. 9 ಯೂನಿಟ್ಸ್ 9. 10 ಯೂನಿಟ್ಸ್. ನಾವೀಗ 10 ಯೂನಿಟ್ಸ್ ರೀಚ್ ಆದಾಗ 1/10 ಬ್ಲಾಕ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತೀವಿ. ನಾವು 10 ಯೂನಿಟ್ಸ್ ರೀಚ್ ಆದಾಗ 1/10 ಬ್ಲಾಕ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಈ ಎಲ್ಲ 10 ಯೂನಿಟ್ಸ್ ಜೊತೆ ಇದನ್ನು ಕಂಪೇರ್ ಮಾಡಿದ್ರೆ ಇದು ಸೇಮ್ ಆಗಿರುತ್ತೆ. 10 ಯೂನಿಟ್ಸ್ ರೀಚ್ ಆದಾಗ 1/10 ಬ್ಲಾಕ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಆಮೇಲೆ ಇದನ್ನ ಟೆನ್ಸ್ ಅಂತ ಕರಿತೀವಿ. 1/10 10. 2/10 20. 3/10 30. 4/10 40. 5/10 50. 6/10 60. 7/10 70. 8/10 80. 9/10 90. 10/10 ಈಗ ನಾವು 10/10 ರೀಚ್ ಆದಾಗ 100 ಬ್ಲಾಕ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊತೀವಿ. ನಾವು 100 200 300 400 500 600 700 700
800, 800, 900, 900, 900, 10 hundreds. ನಾವು 10 hundreds ರೀಚ್ ಆದಾಗ 1000 ಬ್ಲಾಕ್ಸ್ಗೆ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಈಗ ನಾನೊಂದು ನಂಬರ್ ಮಾಡ್ತೀನಿ, ಅದಾದಮೇಲೆ ನಿಂಗೊಂದು ನಂಬರ್ ಕೊಡ್ತೀನಿ, ಆಮೇಲೆ ನೀನು ಮಾಡಿ ತೋರಿಸು, ಆಯಿತಾ? ಫಸ್ಟ್ ನಂಬರ್ ನಾನು ಮಾಡ್ತಾ ಇರೋದು 17. ಸೊ 110 ಆಮೇಲೆ 7 ಯೂನಿಟ್ಸ್, 1 ಯೂನಿಟ್, 2 ಯೂನಿಟ್ಸ್, 3 ಯೂನಿಟ್ಸ್, 4 ಯೂನಿಟ್ಸ್, 5 units, 6 units, 7 units. ಇದೀಗ 70 ಆಮೇಲೆ ಅದು 110 ಮತ್ತು 7 units. ಆಯಿತಾ? ಈ ಥರ ನೀವು ಮಾಡಿ ತೋರಿಸ್ಬೇಕು. ನಿನಗೆ ನಂಬರ್ 25, ನೀನು ಮಾಡಿ ಅದ್ರ ಕೆಳಗೆ ಅದಕ್ಕೆ ನಂಬರ್ಸ್ ಇರು. Two tens, 1 unit, 2 units, 3 units, 4 units, 5 units, 25. good job.